ನಮ್ನಿ ಪಲ್ಯಗಳು ಮಾಡಿದ್ರು ನಮ್ಮದು ತಾಟಿನಾಗ ಸೈಡಿಗೆ ಒಂದು ಇಂಥದ್ದು ಚಟ್ನಿರ ಭರ್ತಾರ ನಮಗೆ ಬೇಕ್ರಿ. ಖರೆ ಹೇಳತ್ತೀನಲ್ರಿ ಅಕ್ಕೋರೆ. ಈಗ ಒಂದು 4 ಇಂಥ ಬದ್ನಿಕಾಯಿ ತೊಗೊಂಡೇನ್ರಿ. ಇವಕ್ಕೆ ತೊಳೆದು ಗುಂಡು ಹೋಳಿ ಇದ್ರ ಮೇಲೆ ಉಪ್ಪು, ಅರಿಶಿಣು ಮತ್ತು ಪುಡಿ ಖಾರ ಹಾಕಿ ಅವಕ್ಕೆ ಚಂದ ಮಸಾಜ್ ಮಾಡ್ತೀನಂತ್ರಿ. ಸೈಡಿಗೆ ಇಡ್ತೀನಂತ. ಒಂದು ಪ್ಯಾನಿನಾಗ ಎಣ್ಣೆ ಬಿಸಿ ಮಾಡಿ ಒಂದಿಷ್ಟು ಒಣ ಮೆಣಸಿನಕಾಯಿ ಮತ್ತು ಬೆಳೆಗಡ್ಡಿ ಹಾಕಿ ಕರೆದು ತೆಗೆದು ಸೈಡಿಗೆ ಇಡ್ತೀನಂತ. ಒಂದಿಷ್ಟು ಉಳ್ಳಾಗಡ್ಡಿಗಳಿಗೂ ಹುರಿದು ಸ್ವಲ್ಪ ಬಣ್ಣ ಬಂತಂದ್ರೆ ಅವಕ್ಕೂ ತೆಗೆದಿಡ್ತೀನಂತ. ಅದೇ ಎಣ್ಣೆಗ ಈಗ ಏನು ಮಸಾಲೆ ಹಚ್ಚಿಟ್ಟಿದ್ದು ಬದ್ನಿಕಾಯಿಗಳವಲ್ರಿ ಅವಕ್ಕೆ ಹಾಕಿ ಅವಕ್ಕೆ ಸ್ವಲ್ಪ ಹುರಿದಾದ್ಮೇಲೆ ಒಂದು 2 ಟಮಾಟ ಏನು ಮಾಡ್ತೀನಪ್ಪ ಅಂದ್ರೆ ಗುಂಡು ಹೋಳಿ ಅವಕ್ಕೂ ಇದ್ರಾಗೆ ಹಾಕ್ಬಿಡ್ತೀನಂತ. ಈಗ ಇವಕ್ಕೆ ಚಂದ ಮೆತ್ತಗಾಗತನ ಇವಕ್ಕೆ ಹುರಿದು ಇಡಬೇಕ್ರಿ. ಸ್ವಲ್ಪ ಆರ್ಲಾಕ್ ಬಿಡಬೇಕು. ಕಲಬತ್ತ್ಯಾಗ ಜೀರಿಗೆ ಹಾಕಿ ಅರಿತೀನಿ ಮತ್ತು ಕರೆದಿಟ್ಟಿದ್ದು ಬೆಳೆಗಡ್ಡಿ ಮೆಣಸಿನಕಾಯಿಗೆ ಕಚ್ಚ ಕುಟ್ಟಿ ಉಪ್ಪು ಕಲಿಸಿ ಇದಕ್ಕೆ ತೆಗೆದು ಇಟ್ಬಿಡ್ತೀನಂತ. ಇದೇ ಕಲಬತ್ತ್ಯಾಗ ಟಮಾಟ ಬದ್ನಿಕಾಯಿಗೆ ಹಾಕಿ ಅವಳ ಚವಳನೆ ಕುಟ್ಟಿ ಇಡ್ತೀನಿ. ಪೂರ್ತಿ ನುಣ್ಣಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಗ್ರೈಂಡರ್ನ ಮಾಡ್ಕೊಬಾರ್ದ್ರಿ. ಆಮೇಲೆ ಕುಟ್ಟಿಟ್ಟಿದ್ದು ಖಾರ, ಕರೆದಿಟ್ಟಿದ್ದು ಉಳ್ಳಾಗಡ್ಡಿ, ಕೊತ್ತಂಬರಿ ಮತ್ತು ಹಸಿ ಎಣ್ಣೆ ಹಾಕಿ ಕಲಸಿ ಉಂಡುರ ಏನು ಭಾರಿ ಇರ್ತದ್ರಿ ಅಕ್ಕೋರೆ. ಮಾಡಿ ನೋಡ್ರಲ್ಲ ಮತ್ತು.